ಹಾಯ್, ಹಲೋ, ನಮಸ್ತೆ ಗೆಳೆಯರೇ. ಇವತ್ತಿನ ದಿನ ಅದೇ ಮತ್ತು ನಮ್ಮ ಗೆಳೆಯರ ಜೊತೆ ಕೂತಿದ್ದೀವಿ. ಮತ್ತೊಂದು ವಿಷಯವಾಗಿ ಮಾತಾಡೋಣ, ಏನು ಮಾತಾಡೋಣ ಅಂತ ವಿಚಾರ ಮಾಡಿದಾಗ ನಮ್ಗೆ ಕಾಡಕತ್ತಿದ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಜನ ಇತ್ತಿತ್ಲಾಗ ಡಿವೋರ್ಸ್ ಭಾಳ ಆಗತ್ತಾರ ಎಲ್ಲ. ಅದು ಎಂತಿಂಥವ್ರು ಅಂತ ಬಿಗ್ ಸ್ಟಾರ್ಗಳು, ಯಾವುದು ದುಡ್ಡು ಕಡಿಮೆ ಇಲ್ಲದೆ ಇರೋರು, ಪ್ರೆಸ್ಟೀಜ್ ಕಡಿಮೆ ಇಲ್ಲದೆ ಇರೋರು, ಎಲ್ಲವೂ ಇದ್ದವರು, ಸಂಪತ್ತಿದ್ದವರು ಎಲ್ಲ ಇದ್ದವರೇ ಈ ರೀತಿ ಯಾಕೆ ಡಿವೋರ್ಸ್ ಆಗ್ತಾ ಇದ್ದಾರ ಅನ್ನೋದು ಅವಂಗೂ ಕಾಡಾಗತಿ, ನಮಗೂ ಕಾಡಾಗತಿ. ಬಾಯ್ ಭಾಳ ಜನ ಆಗತ್ತಾರ. ಈಗ ನೀವು ಹಿಡ್ಕೊಂಡು ಫಿಲಮ್ ಇಂಡಸ್ಟ್ರಿ, ಕ್ರಿಕೆಟ್ ಹಿಡ್ಕೊಂಡ್ರ, ಕ್ರಿಕೆಟ್ ಇಂಡಸ್ಟ್ರಿಯಲ್ಲಂತೂ ಈಗ ಸರಣಿ ಹೆಂಗ ಇರ್ತಾವ ನಡೀತಾವಲ್ಲ, ತಿಂಗಳಿಗೆ ಒಂದು ಬಳ ಆ ತರ ಸರಣಿಯಲ್ಲಿ ಒಬ್ರು ಡಿವೋರ್ಸ್. ಹೊಸದಾಗಿ ಅಂದ್ರೆ ಚಹಲ್, ಆಮೇಲೆ ದಿನೇಶ್ ಕಾರ್ತಿಕ್, ಆಮೇಲೆ ಪಾಂಡೆ, ಮೇನ್ ಹಾರ್ದಿಕ್ ಪಾಂಡೆ ಇರ್ಲಿ. ನಮ್ಮ ಕನ್ನಡದ ತಗೊಂಡ್ರ ಚಂದನ್ ಶೆಟ್ಟಿ, ಶೆಟ್ಟಿ ಒಳ್ಳೆ. ಅದು ಮತ್ತೆ ಪ್ರೀತಿಸಿ ಮದುವೆ ಆದವರು, ಅದು ಹೆಂಗ ಮಾಡಿ ಮದುವೆ ಆದವರು ಮೈಸೂರು ದಸರಾ ಯುವ ದಸರಾದೊಳಗೆ ಪ್ರಪೋಸ್ ಮಾಡಿ ಎಲ್ಲ ಈ ರೀತಿಯಾಗಿ ಮಾಡ್ಕೊಂಡವ್ರು ಯಾಕೆ ಡಿವೋರ್ಸ್ ಆಗ್ತಾರಂಗೈತಿ. ಆಮೇಲೆ ಇನ್ನೂ ಹೇಳ್ತಂತ ಕಿರಿಕೀರ್ತಿ ಪಾಪ ಒಂದ್ ಮಗು, ಗಂಡ್ ಮಗು ಬಿಡಿ. ಚಂದನ್ ಶೆಟ್ಟಿ ಮಕ್ಕಳಿಲ್ಲ, ಏನೋ ಇಬ್ರು ಅವ್ರ ಪಾಡಿಗೆ ಬದುಕ್ಬಹುದು ಅನ್ಬಹುದು. ಬಟ್ ಈ ನಮ್ ಕಿರಿಕೀರ್ತಿಗೆ ಒಂದ್ ಗಂಡು ಮಗು. ಆಮೇಲೆ ಈ ತೆಲುಗು ಫಿಲಂ ಇಂಡಸ್ಟ್ರಿ ಸಮಂತ ಅವರು, ಇವ್ರಿಗೆಲ್ಲ ಆಸ್ತಿ ಅಂತಸ್ತದ ಅವ್ರಿಗೇನು ಕೊರತೆ ಇಲ್ಲ. ಅವರು ಆಲ್ರೆಡಿ ರಿಚ್ ಅದಾರಣ. ಬಟ್ ಆದ್ರೂ ಅವ್ರಿಗೆ ಯಾಕೆ ಇದೇ ಕಾಡತ್ತಾ ನಾ ಅಂತೀನಿ ಅಂತಂದ್ರೆ, ಅವ್ರಿಗೆ ಯಾವ ತರ ಬದುಕಬೇಕು. ನಾನಂತೂ ಮಿಡಲ್ ಕ್ಲಾಸ್ ಆಯ್ತು, ಹಳ್ಳಿ ಕಡೆ ಆಯ್ತು, ಈ ಡಿವೋರ್ಸ್ ಅನ್ನೋ ಪದಗಳು ಬಹಳ ಕಡಿಮೆ. ಹಳ್ಳಿ ಕಡೆ ಡಿವೋರ್ಸ್ ಬಹಳ ಕಡಿಮೆ. ಯಾಕಂದ್ರೆ ಅಲ್ಲಿ ಹಿರಿಯರ್ ಇರ್ತಾರ, ಬೈದು ಬುದ್ಧಿ ಹೇಳಿ ಕಿಶಿಂದ ಇಬ್ಬರನ್ನ ಕಡೆಗೆ ಒಂದ್ ಏನೋ ಆಗೈತಪ್ಪ ಅಂತಂದ್ರು, ಹಿಂತಿ ತಪ್ಪಿದ್ರೆ ಗಂಡಗ್ ಬೈದು, ಗಂಡಂದ ಹಿಂತಿ ಬೈದು, ಇಬ್ಬರದು ಏನೋ ಒಂದ್ ಮಾಡಿಸಿ ಕುಡಿಸ್ತಾರ. ಅಲ್ಲ, ನೀನು ಈ ಚಂದನ್ ಶೆಟ್ಟಿ ಡೈವರ್ಸ್ ಕೇಸ್ನಾಗ ಅವ್ರು ಆಯ್ತು ಹ್ಯಾಪಿಲಿ ಆಗಿ ಇಬ್ರು ಡೈವರ್ಸ್ ಆದ್ರ ವಿಚಾರ ಮಾಡು. ಆಮೇಲೆ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಒಂದೇ ದಿನದಲ್ಲಿ ಡಿವೋರ್ಸ್. ಆಮೇಲೆ ಇನ್ನೊಂದು ಏನಂದ್ರೆ, ಕಾರಣ ಏನು ಡೈವರ್ಸ್ಗೆ? ಅದೇ ತಿಳಿದೇ ಇರೋ ಕಾರಣ. ಯಾಕಂದ್ರೆ ಹೊಂದಾಣಿಕೆ ಆಗತ್ತಿಲ್ಲ. ಅದೇ ಏನಪ್ಪಾ ಅಂತಂದ್ರೆ, ಕಾನೂನು ಪ್ರಕಾರ ಅವ್ರು ಹೇಳುವಂತ ಮಾತೇನಪ್ಪಾ ಅಂತಂದ್ರೆ, ಗಂಡ ಹೆಂಡತಿಯ ಸಂಬಂಧಗಳು ಸರಿ ಇಲ್ಲ ಅವ್ರವ್ರ ಮಧ್ಯೆ. ಅವ್ರವ್ರ ಮಧ್ಯೆ ಸರಿ ಇಲ್ಲ ಅನ್ನಕ ಏನಂತ ಕೆಟ್ಟಾಗುವಂಥದ್ದು ಅದೇ ಆಯ್ತು. ನನಗೆ ಏನಪ್ಪಾ ಅಂತಂದ್ರೆ, ಸಮಸ್ಯೆನೇ ದುಡ್ಡು. ಈ ಕಾರಣ ಏನ್ ಗೊತ್ತಾ? ಒಂದು ದುಡ್ಡು ಇರ್ತತಿ. ಆಮೇಲೆ ಇನ್ನೊಂದ್ ಏನಂದ್ರೆ, ಇಬ್ಬರಿಗೂ ನಾ ಅದನ್ನ ಮಾಡ್ಬೇಕು, ನೀ ಇದನ್ನ ಮಾಡ್ಬೇಕು. ಉದಾಹರಣೆಗೆ ಈಗ ಫಿಲಂ ಆಕ್ಟರ್ ಹೀರೋಯಿನ್ ಆಗಿ ಹೀರೋಯಿನ್ ಮದುವೆ ಇರ್ತಾಳ, ಅವ ಹೇಳ್ತಾನ ಮುಂದೆ ಫಿಲಂ ಮಾಡ್ಬಾರ್ದು ನೀನು ಅಂತಾನ. ಆಕಿ ನಾನು ಹೆಂಗ್ ಫಿಲಂ ಮಾಡದೆ ಇರ್ಲಿ ಇಂಡಸ್ಟ್ರಿಯಿಂದ ಬಂದಾಳ, ಆಮೇಲೆ ಬೆಳ್ಕೊಂಡ್ ಬಂದಿರ್ತಾಳ. ಆಕಿ ತನ್ನದೇ ಅಂತ ಒಂದು ಸ್ಥಾನ ಇರ್ತೈತಿ, ಪ್ರಶ್ನೆ ಇರ್ತೈತಿ. ಮತ್ತೆ ಅದೇ ಕಲ್ಚರ್ ಇರ್ತಾಳೆ. ಆಕಿ ಒಮ್ಮೆ ಮನೆ ಹಾಕೊಂಡ್ರ ಆಕಿಗೂ ಆಗಂಗಿಲ್ಲ, ಆಕಿನೂ ಒಂದು ಅದೇ ಡೈವರ್ಸ್ ಆಗ್ತಾ. ಈಗ ಸದ್ಯಕ್ಕಂತೂ ಪ್ರೆಸೆಂಟ್ ಎಲ್ಲಾ ಮಹಿಳೆಯರು ಸ್ವಾಭಿಮಾನಿಗಳಾಗ್ಯಾರ. ಯಾರು ಅದು ಇನ್ನೊಂದ್ ಏನ್ ಗೊತ್ತ, ಮುಖ್ಯವಾಗಿ ಡೈವರ್ಸ್ ಕಾರಣ ಅವನಾರ ಇನ್ನೊಬ್ಬಕ್ಕೆ ಜೊತೆ ಇರ್ತಾನಲ್ಲ, ಅಫೇರ್ಸ್. ಅದು ಈ ಸದ್ಯಕ್ಕಂತೂ ಸಿಟಿ ಲೆವೆಲ್ನಾಗ ಸಿಕ್ಕಾಪಟ್ಟೆ ಐತಿ. ಅಫೇರ್ ಅಂತಂದ್ರೆ ಅದು ಕ್ಯಾಶುವಲ್ ಆಗ್ಬಿಡ್ತದ. ಅಫೇರ್ ಅಂತಂದ್ರೆ ಅದು ಏನು ತಪ್ಪೇ ಅಲ್ಲ. ಸುಮ್ಮನೆ ನಾವು ಆಯ್ಕೆ ಅವ ಇರ್ತೀವಿ, ಒಂದ್ ದಿನ ರಾತ್ರಿ, ಒಂದ್ ದಿನ 2 ದಿನ ಕಳಿತೀವಿ ಇಷ್ಟೇ. ಅದಕ್ಕೇನು ಬೆಲೆನೇ ಇಲ್ಲ. ಅದನ್ನ ನಮ್ಮ ಕಡೆ ಬಹಳ ಕೆಟ್ಟ ಪದ ಅಂತಾರೆ ಅದಕ್ಕೆ ಮಾಡೋದಕ್ಕ, ಸುಳಿತನ ಅಂತಾರ. ಮತ್ತ ಇವ್ರು ದೊಡ್ಡ ಮಂದಿಗೆ ಅದ್ ಪದ ಬಳಸಕ್ ಬರಂಗಿಲ್ಲ. ಯಾಕೆ ದೊಡ್ಡವ್ರಲ್ಲ ದೊಡ್ಡವ್ರು. ಆಮೇಲೆ ಒಂದು ದುಡ್ಡು, ಇನ್ನೊಂದು ಇಂಥ ಪಾಲ್ತು ಅಫೇರ್. ಇನ್ನೊಂದು ಏನ್ ಗೊತ್ತೇನು ದೋಸ್ತ, ಮುಖ್ಯವಾಗಿ ಹೊಂದಾಣಿಕೆ ಇರಲ್ಲ. ಹೊಂದಾಣಿಕೆ ಆಗಂಗಿಲ್ಲ. ಯಾಕೆ ಅವ್ರವ್ರು ಇಬ್ರು ಪ್ರೊಫೆಷನಲಿ ಇದ್ರಪ್ಪ ಅಂತಂದ್ರೆ ಹೊಂದಾಣಿಕೆ ಆಗಂಗಿಲ್ಲ. ಈಗ ಗಂಡ ಹೆಂಡತಿ ಇಬ್ರು ಒಂದು ಲಿಮಿಟೆಡ್ ಟೈಮ್ ವರ್ಕ್ ಐತಪ್ಪ. ಈಗ ಮುಂಜಾನೆ ಹೋಗಿ 5 ಗಂಟೆಗೆ ಡ್ಯೂಟಿ ಮುಗಿತು, 6ಕ್ಕೆ ಮನಿಗೆ ಬರ್ತಾರ ಅಂತಂದ್ರೆ, ಇಬ್ರು 6 ಗಂಟೆ ನಂತರ ಕೂಡ್ತಾರ. ಒಂದೇನೋ ಮಾತುಕತೆ ಯಾಕ ಅಂದಾಗ ಗಂಡ ಹೆಂಡತಿ ಅದೇನಂತಾರಲ್ಲ, ರಸಭರಿತ ಜೀವನ ಇರ್ತೈತಿ. ಇವ್ ಹಂಗಲ್ಲ. ಈಕಿ ತಿಳಿದಾಗ ಈಕಿ ಬರಕಿ, ತಿಳಿದಾಗ ಅವ ಬರವ, ಅದ್ರಾಗ ಬೇರೆ ಬೇರೆ ಟ್ರಿಪ್ ಹೋಗೋದು. ಅವ್ರು ಬೇಕಂತ ಹೋಗ್ಬೇಕಂತಲ್ಲ, ಬಟ್ ಅವ್ರ ಪ್ರೊಫೆಷನಲ್ಲೇ ಹಂಗ ಇರ್ತಾವ. ಈ ಕ್ರಿಕೆಟರ್ಸ್ ಹೆಂಗಪ್ಪ ಅಂತಂದ್ರೆ, 3 ದಿನ ಮನೆಯಾಗಿದ್ದಂತ 6 ದಿನ ಬೇರೆ ದೇಶದಾಗ ಇರ್ತಾನ, ಬೇರೆ ರಾಜ್ಯದಾಗ ಇರ್ತಾನೆ, ಎಲ್ಲೆಲ್ಲೋ ಅಡ್ಡಾಡಿದ್ರೆ ಅವಂಗಿರೋದು. ಆಕ್ಟರ್ಸ್ ಅಂತಂದ್ರೆ ಅವ್ರು ಯಾವಾಗ ಶೂಟಿಂಗ್ ಬಾ ಅಂತಾರ ಗೊತ್ತಿಲ್ಲ, ಅದು ಎಷ್ಟೊತ್ತಿಗೆ ಮುಗಿದಿದ್ದು ಗೊತ್ತಿಲ್ಲ. ರಾತ್ರಿ 1 ಆಗ್ಬೋದು 2 ಆಗ್ಬೋದು, ಯಾವಾಗ ಕರೀತಾರಂತ ಗೊತ್ತಿರಂಗಿಲ್ಲ. ಹಂಗಾಗಿ ಅವ್ರಿಗೆ ಒಂದು ಫಿಕ್ಸ್ಡ್ ಟೈಮ್ ಇಲ್ಲ.
ಅದ ಈ ಗೌರ್ಮೆಂಟ್ ಸರ್ವೆಂಟ್ಗಳು ಎಷ್ಟು ಮಂದಿ ಇಲ್ಲ ಗಂಡ ಹೆಂಡತಿ ಇಬ್ರು ದುಡ್ಕೊಂಡು ಇಬ್ರು ತಿನ್ಕೊ ಗೌರ್ಮೆಂಟ್ ಟೈಮ್ ಒಂದು ಮೇನ್ ಟೈಮ್ ಅಂತ ಇರುತ್ತೆ ಟೈಮ್ ಐತಿ ಹೌದು. ಅವ್ರಿಗೊಂದು ಟೈಮ್ ಮುಗಿತಪ್ಪ ಅಂತಂದ್ರ ಅವ್ರು ಹೆಂಗಪ್ಪ ಅಂತಂದ್ರ ಮೊದಲು ನೋಡ್ತಾರ ರೂಟಿಗೆ ಮೊದಲ ಆಯ್ತಪ್ಪ ಟೈಮ್ ಮೊದಲು ಗಂಡ ಬರ್ರಿ ನಾನು ಪಿಕ್ ಮಾಡ್ಕೊಂಡು ಹೋಗ ಬ್ರೆಡ್ ತುಂಬಾ ಹಾಲು ತುಂಬಾ ನೀ ಸಾಲಿ ಮುಗ್ಯಾನ ನಾ ಈ ಮಾರ್ಕೆಟ್ನಾಗ ಹಾಲ್ ತರ್ತೀನಿ ನೀ ಹಂಗ ಬರ್ಬೇಕಾರ ಅಲ್ಲಿ ಹುಡುಗನ್ ಕರ್ಕೊಂಬ ಮಗಳ ಕರ್ಕೊಂಬ ಹಿಂಗ ಅವ್ರ ಒಂದ್ ಹೊಂದಾಣಿಕೆ ಕಾಮನ್ ಪಾಯಿಂಟ್ ಏನ್ರ ಇರ್ಬೇಕು. ಈಗ ಮನಿ ನಡ್ಸಕ್ ನೀ ಅದನ್ನ ತುಂಬಾ ಇದನ್ನ ತುಂಬಾ ಹಿಂಗ್ ಅನ್ಕೊಂತಿದ್ರ ಅವಾಗ ಪ್ರೀತಿ ಬರ್ತದ. ಅವ್ರ ಮಧ್ಯೆ ಏನ್ ಬಿಡು ಅವ್ರಿಗೇನ್ ತರೋದು ಅವ್ರಿಗೇನ್ ಮಾರ್ಕೆಟ್ ಹೋಗೋ ಮಂದಿ ಅಲ್ಲ. ದೊಡ್ಡ ಜನ ಚಂದ್ರ ಶೆಟ್ಟಿ ಏನ್ ಮಾರ್ಕೆಟ್ನಾಗ ಕಾಣಿಸ್ತಾನ ನಿಮ್ಗೆ ಎಂದು ಕಾಣಿಸಲ್ಲ ಬರಂಗಿಲ್ಲ. ಇವ್ರದಾತ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್, ಡೈವೋರ್ಸ್ ಆದ್ಮೇಲೆ ರೊಕ್ಕ ಕೊಡ್ಬೇಕಲ್ವ ಯಪ್ಪ. ಡೈವೋರ್ಸ್ನ್ಯಾಗ 2-3 ಟೈಪ್ ರೊಕ್ಕ ಕೊಡ್ಬೇಕಂತ. ಆಸ್ತಿ ಇತ್ತಂದ್ರ ಆಸ್ತಿ ಒಳಗಿನ ಪಾಲ್ ಕೊಡ್ಬೇಕು. ನಮ್ಮ ಆಸ್ತಿಯಾಗ ನಿಮ್ಮ ಆಸ್ತಿ ನಿನ್ನ ಆಸ್ತಿ ನನ್ನ ಆಸ್ತಿ ತಲತಲಾಂತರಿಂದ ನಿನ್ನ ಪಾಲಿಗೆ ಬಂದಂತ ಆಸ್ತಿ ಒಳಗ ಅಕ್ಕಿಗೆ ಪಾಲ್ ಕೊಡ್ಬೇಕು. ಶಿವ ಅದು ಇಲ್ಲಪ್ಪ ಅಂತಂದ್ರ ಅಟ್ಲೀಸ್ಟ್ ಮೇಂಟೆನೆನ್ಸ್ ಕೊಡ್ಬೇಕು. ತಿಂಗಳ ಇಷ್ಟ ಅಂತ ಹೇಳಿ ಅದು ಹೆಂಗಪ್ಪ ಅಂತಂದ್ರ ಆಕಿ ಸ್ವಾಭಿಮಾನಿ ಅಲ್ಲ. ಅಟ್ಲೀಸ್ಟ್ ಅದ್ ಹೆಂಗ್ ಕೊಡ್ಬೇಕಂತಂದ್ರ ಆಕಿ ಮತ್ತೊಬ್ರ ಜೊತೆ ಅಫೇರ್ ಇಟ್ಕೊಂಡಿದ್ ಪ್ರೂವ್ ಮಾಡಿದೆ ಅಂದ್ರೆ ಮೇಂಟೆನೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಬಟ್ ಪ್ರೂವ್ ಮಾಡಕ್ ಆಗಿಲ್ಲ ಅಂತಂದ್ರೆ ಮೇಂಟೆನೆನ್ಸ್ ಕೊಡ್ಬೇಕು. ಆಮೇಲೆ ಬ್ಯಾರೆ ಮದ್ವೆ ಆಗ್ತಾವಪ್ಪ ಅಂತಂದ್ರೆ ಮೇಂಟೆನೆನ್ಸ್ ಕೊಡೋಂಗಿಲ್ಲ. ಮೇಂಟೆನೆನ್ಸ್ ತಗೊಂಡು ಮದ್ವೆ ಆದ್ರ ಮೇಂಟೆನೆನ್ಸ್ ಮದುವೆ ಆಗೋ ತನಕ ಕೊಡ್ಬೋದು. ಮದುವೆ ಆಗಿಂದ ಸ್ಟಾಪ್ ಮಾಡ್ಬೇಕು, ಕೊಡಕ್ ಬರಂಗಿಲ್ಲ. ಕಾನೂನು ಪ್ರಕಾರ ಅದು ಮೇಂಟೆನೆನ್ಸ್ ಬರಲ್ಲ. ಮಕ್ಕಳಾಗಿದ್ದು ಅಂದ್ರೆ ಸಮಸ್ಯೆ ರೀ. ಇವೇನ್ ರೊಕ್ಕ ಹೋಗ್ಲಿ ಸಮಸ್ಯೆ ಅದಲ್ಲ. ಮಕ್ಕಳಾಗಿದ್ದು ಅಂದ್ರೆ ಮಕ್ಕಳು ಯಾಕಡೆ ಅಂತ ಬಿಡುದು, ಆ ಕಡೆನ್ ಬಿಡುದು ಈ ಕಡೆನ್ ಬಿಡುದು. ಅವು ಏನ್ ಮಾಡ್ಬೇಕು, ಅವು ಹೆಂಗಂತಂದ್ರ ತಂದೆ ತಾಯಿ ಇದ್ದು ಅನ್ನತ್ರವು. ಆಮೇಲೆ ಎಷ್ಟೋ ಜನ ಮಕ್ಕಳಾಗಿಲ್ಲ ಮಕ್ಳಿಲ್ಲ ಅಂತ ಹೊಡೆದಾಡ್ತಾರ. ಮಕ್ಕಳಾದ್ರೆ ಹಿಂಗ್ ಡೈವರ್ಸ್ ತಗೊಂಡು ಮಕ್ಳು ಅನಾಥ ಮಾಡ್ತಾರೆ. ಕಾಲ ಬಹಳ ಕೆಟ್ಟದನ. ಅನಾಥ ಮಕ್ಳು ಹಳೆ ಕಾಲದಾಗ ಎಂತಿಂತ ಕತಿಗಳು ನಮ್ಮೆಲ್ಲ ನಮ್ಮ ಆಯಿ ಮುತ್ಯಾರ ಕಾಲದಾಗ ಕತಿಗಳು ಹೇಳೋರಿಲ್ಲ. ಯಾಕಂದ್ರೆ ಈಗೆಲ್ಲ ಏನಾಗಿದೆ ಎಲ್ಲ ಮಾಡರ್ನ್ ಮೊಬೈಲ್ ಅಮೆರಿಕನ್ ಸ್ಟೈಲ್. ನಾವು ಈಗ ಟ್ರೆಡಿಷನಲ್ ಮೈಂಡ್ ಸೆಟ್ ಕಲ್ಚರಲ್ ಮೈಂಡ್ ಸೆಟ್ ನಾವೇನ್ರ ಹಿಂಗ್ ಮಾಡ್ಬಾರ್ಬಾ ನೀಟಾಗಿ ಬಟ್ಟೆ ಹಾಕೋ ಡೈವರ್ಸ್ ತಗೋಬೇಡ್ರಿ ಅಂದ್ರ ನೀವ್ ಹಿಂದುಳಿದಿರ ಅಂದ್ಬಿಡ್ತಾರ. ಆಮೇಲೆ ಇನ್ನೊಂದ ಕಲ್ಚರ್ ಅಂತೇವ್ ನಾವು. ಆಕ್ಚುಲಿ ಕಲ್ಚರ್ ಹುಟ್ಟಿದ್ ನಮ್ಮಲ್ಲಿ ಭಾರತದಾಗ. ಆದ್ರೆ ಈ ಕಲ್ಚರ್ ನ ಬೇರೆ ದೇಶದವ್ರು ಫಾಲೋ ಮಾಡಕತ್ತಾರ. ನಮ್ಮ ಮಂದಿ ನಾವು ಫಾಲೋ ಮಾಡಲ್ಲ. ಆಮೇಲೆ ಇನ್ನೊಂದೇನ್ ಗೊತ್ತೇನ, ಲವ್ ಮ್ಯಾರೇಜ್ ಆಗಿರ್ತಾರ. ಮದುವೆ ಆಗೋಕ್ಕಿಂತ ಮುಂಚೆ 4-5 ವರ್ಷ ಜೊತೆಗೆ ಇದ್ಕೊಂಡು ಕೂಡಿ ಕೆಲಸ ಮಾಡಿ ಎಲ್ಲ ಒಬ್ರಿಗೊಬ್ರು ಅರ್ಥ ತಿಳ್ಕೊಂಡು ಮದುವೆ ಹಾಕಾರ, ಡೈವರ್ಸ್ ಹಾಕಾರ. ಅವಾಗಿನ ಕಾಲದಾಗ ಹುಡುಗನ ಮುಖ ಹುಡುಗಿ ನೋಡ್ತಿರಲಿಲ್ಲ, ಹುಡುಗಿ ಮುಖ ಹುಡುಗ ನೋಡ್ತಿರಲಿಲ್ಲ. ಮದುವೆ ದಿನ ನೋಡೋದು ಎಕ್ಸಾಂಪಲ್ ಅದು. ಮದುವೆ ದಿನಾನು ನೋಡ್ತಿರ್ಲಿಲ್ಲ, ಎಲ್ಲ ಫುಲ್ ಪ್ಯಾಕ್ ಮಾಡಿ ಹಾಕ್ತಿದ್ರು. ಮದುವೆ ಆಗಿಂದೇ ನೋಡ್ಬೇಕು ಮನ್ಯಾಗ. ಅವಾಗ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ದ. ಅವಾಗೆಲ್ಲ ಪದ್ಧತಿ ಚಂದ ಇದ್ದು. ತಲೆ ತುಂಬಾ ಶರಗ ಏನವ್ರು. ಈಗೆಲ್ಲದಾವಣ ಶರಗ ಪರಗ ಹೋಗ್ಯಾರ ಈಗ. ಆಮೇಲೆ ಇನ್ನ ಮುದುಕ್ಯಾರ ಅದಾರ ನಮ್ಮ ಊರಾಗ. ಪಾಪ ಮುದುಕ್ಯಾರನ್ನ ಯಾರು ನೋಡಲ್ಲ ಅಂದ್ರು ನಾವು ಹಾಕೋತ ಪದ್ಧತಿ. ಅದನ್ನ ಫಾಲೋ ಮಾಡ್ಬೇಕು, ಮಾಡಲ್ಲ. ಆಮೇಲೆ ಬರೀ ನೀನ್ ಏನು ಆಕ್ಟರ್ ಕ್ರಿಕೆಟರ್ ಅಂತಿಲ್ಲ, ಇವ್ರನ್ನ ಜನಸಾಮಾನ್ಯ ನಾನು ಎಂತಿಂತ ನೋಡೇನಂದ್ರ ನನ್ಗೆ ಗೊತ್ತಿರೋ ನನ್ನ ಸರೌಂಡಿಂಗ್ನಾಗ ಅಲ್ಲಿ ಇಲ್ಲಿ ಈ 2024ರಾಗ ತಿಂಗಳಿಗೆ ಒಂದೊಂದು ಸುದ್ದಿ ಬಂದು ನಮ್ಗೆ. ನಮ್ ದೋಸ್ತ ಡೈವರ್ಸ್ ಆದ, ಇವ ಡೈವರ್ಸ್ ಆದ. ಹೇಳ್ತೀನಿ ಕೇಳು, ಏನಿಲ್ಲ ಒಂದು ಡೈವರ್ಸ್ ಕೇಸ್. ಅವ ಮದುವೆ ಆಗೈತಿ, ಚಂದ ಮದುವೆ ಮಾಡ್ಕೊಟ್ರ ಆಕಿ ಇನ್ನೊಬ್ಬನ ಜೊತೆ ಹೋಗಿ ಇವ ಇಷ್ಟ ಇಲ್ಲ ಅಂದು. ಆಮ್ಯಾಗ ಮದುವೆ ಮಾಡ್ಕೊಟ್ರ ಎಲ್ಲ ಕೊಟ್ರ ಅತ್ ಹಿಂಗಂತ ಸಪ್ರೇಟ್. ನಿಜ ಇಲ್ಲ ಹಂಗೈತ. ಹೆಂಗತ್ತ ಅತ್ತಿ ಸೊಸಿ ಜೊತೆ ಜಗಳ ಆಗ್ಬೇಕು. ಒಂದು ಅತ್ತಿ ಸೊಸಿ ಜಗಳ ಯಾವಾಗ ಹೋಯ್ತಿದ್ದೆ ಅಣ್ಣ. ಈಗಿನ ಅಲ್ಲೇ ಅಲ್ಲ, ಮೊದಲಿನ ಕಾಲದಾಗ ಹೊಡಿತಿದ್ರು ಬಡಿತಿದ್ರು. ಇಲ್ಲ ಅಂತ ಇಲ್ಲಿಗೆ ಸೀನ್. ಕಾನೂನೆಲ್ಲ ಸ್ಟ್ರಾಂಗ್ ಅದಾವ. ಯಾವಾಗ ಮೊದಲು ಕಾನೂನು ಸೇಮೇ ಇದ್ದು, ಬಟ್ ಅದ್ರ ಮಂದಿಗೆ ಅಷ್ಟು ಇನ್ನೂ ತಿಳುವಳಿಕೆ ಇರ್ಲಿಲ್ಲ. ಈಗೆಲ್ಲ ತಿಳುವಳಿಕೆ ಬಂದ್ಬಿಟ್ಟ, ಗೊತ್ತಾಗ್ಬಿಟ್ಟಾವ ಈ ಕಾನೂನುಗಳು. ಅತ್ತಿ ಪಿಟಕ್ಕಂದ್ರ ಸಾಕು ಮೊದಲು ಹತ್ತಿನವರ ಹಾಕುವಂತ ಮಂದಿ ನಡೆದ ಈಗ ಸದ್ಯಕ್ಕೆಲ್ಲ. ಆಮೇಲೆ ಚಾಲ್ದೇನು ಅಣ್ಣ ಘಟನೆ ಅದು. ರೊಕ್ಕ ಎಷ್ಟ ಅಣ್ಣ? 60 ಕೋಟಿ ಅತ್ ನೋಡ್ರಿಪ್ಪ. ಚಾಲ್ದ 60 ಕೋಟಿ ಅಲ್ಲಿ ಮನಿ ಕೇಳ, ಅದನ್ನ ಗ್ಯಾರಂಟಿ ಇಲ್ಲ. ಬಟ್ ಹಿಂಗ ನ್ಯೂಸ್ದಾಗ ಬಂದ 60 ಕೋಟಿ ಕೇಳಕತ್ತಾಕಿ. 60 ಕೋಟಿ ಹೆಚ್ಚು ಕಡಿಮೆ. ಅಕ್ಕಿ ಮದುವೆ ಆಗಿದ್ದು ಡಿಸೆಂಬರ್ ತಿಂಗಳ 2019 ಐತಿ. 4 ವರ್ಷ ಜೀವನ ಮಾಡ್ಯಾಳ ಅಂದ್ರೆ ಅವ್ನ ಜೊತೆ 60 ಕೋಟಿ ಅಂದ್ರೆ ವರ್ಷಕ್ಕೆ 15 ಕೋಟಿ, ತಿಂಗಳಿಗೆ 1 ಕೋಟಿ. ಅವ್ನ ಜೊತೆ ಜೀವನ ಮಾಡಿದ ಅಲ್ಲಿ ಮನೆ ಅಂದ್ರೆ ಏನ್ಲಿ ಇದು? ತಿಂಗಳಿಗೆ 1 ಕೋಟಿ ಅಂದ್ರೆ ದಿನಕ್ಕೆ ಎಷ್ಟು ಬೇಕ್ರಿ? ದಿನಕ್ಕೆ ಹೆಚ್ಚು ಕಡಿಮೆ ಒಂದು 5 ಲಕ್ಷ 6 ಲಕ್ಷ. ಒಂದು 5-6 ಲಕ್ಷ ಅಂತಂದ್ರ ದಿನಕ್ಕೆ 5-6 ಲಕ್ಷ. ನೋಡ್ರಿ ಜಮಾನ ಹಂಗದ. ದಿನಕ್ಕೆ 5 ಲಕ್ಷ ರೂಪಾಯಿ ಕೊಡ್ಬೇಕ. ಮದುವೆ ಆಗಿತ್ತ ಖರ್ಚು ಬೇರೆ ಅದು. ಮದುವೆ ಎಂಗೇಜ್ಮೆಂಟ್ ಇಂದು
ಆಕಿನ 5 ವರ್ಷ ಇಟ್ಕೊಂಡಿದ್ದು ಅದು ಬೇರೆ ಲೆಕ್ಕ. ಅದು ಬೇರೆ. ಮದುವೆ ಆಗಿ ಹಳ್ಳಿ ಮನಿ 60 ಕೋಟಿ ಅಂದ್ರೆ ವರ್ಷಕ್ಕೆ 15 ಕೋಟಿ ರೂಪಾಯಿ, ತಿಂಗಳಿಗೆ 1.5 ಕೋಟಿ ರೂಪಾಯಿ, ಹೆಚ್ಚು ಕಡಿಮೆ 1.25 ಕೋಟಿ. ಅಲ್ಲ ಈ ತರ ಎಲ್ಲರೂ ದುಡ್ಡು ಕೇಳಲ್ಲ, ಬಟ್ ಈಗ ಕೇಳಕತ್ತ ಅಲ್ಲ, ಇದು ದುಡ್ಡು ಸಣ್ಣದಲ್ಲ, ಅದು ಒಂದು ಸಣ್ಣ. ಈಗ ಚಂದನ್ ಶೆಟ್ಟಿ ನಿವೇದಿತ ಅವ್ರ ಹೆಂಗಂತ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಆದ್ರ ಅವ್ರಿಬ್ರು. ಆಮೇಲೆ ಕಷ್ಟಪಟ್ಟು ನೋಡೋಣ ಚಾಲ ಅಡ್ವರ್ಟೈಸ್ ಮಾಡಿ, ಕ್ರಿಕೆಟ್ ಆಡಿ, ರಕ್ತ ಹರಿಸಿ, ಮೈಯ 1/4 ಕಿಲೋ ರಕ್ತ ಇಲ್ಲಕ್ರು ಜೋರು ಬಾಲ್ ಹೋಗೋದು. ಅವೇನು ಶ್ರೀಮಂತರ ಮನೆಯಿಂದ ಬಂದಂತ ಹುಡುಗ ಮತ್ತ ಅವಕ್ಕೆಲ್ಲ ಇಂಥವು ಕರೆ ಅಂದ್ರೆ ಅದೇ ಆಯ್ತನಲ್ಲ. ಇದನ್ನ ತಡೆಗಟ್ಟಕ್ಕೂ ಒಂದು ಏನಾರ ಒಂದು ವ್ಯವಸ್ಥೆ ಮಾಡ್ಬೇಕಣ್ಣ. ಏನ್ ಮಾಡ್ಬೇಕು, ಏನ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಅವರು ಸ್ವಂತ ಇದು ಗಂಡ ಹೆಂಡತಿ ತಿಳ್ಕೊಂಡು ಒಂದು ಹೊಂದಾಣಿಕೆಯಿಂದ ಪ್ರೀತಿಯಿಂದ. ಈಗ ತನ್ನ ಮಗಂದು ಸೊಸಿದು ಡಿವೋರ್ಸ್ ಆಗೋದ್ರ ಅತ್ತಿನೇ ನೋಡೋ ಬರಂಗಿಲ್ಲ, ಅಂತದೈತಿ ಇದು. ಅಂತದ್ರಾಗಿ ನಾವು ದೂರ ಕೂತೇನು ನೋಡ್ ದೋಸ್ತ, ಹಳೆ ಪದ್ಧತಿ ಇತ್ತಲ್ಲ, ಗಂಡ ಹೆಂಡತಿ ನಡಕ್ ಸಮಸ್ಯೆ ಬಂದ್ರೆ ಎಲ್ಲ ಆ ಕಡೆ ಹಿರಿಯರು ಈ ಕಡೆ ಹಿರಿಯರು ಕೂಡ್ತಿದ್ರು, ಬೈತಿದ್ರು. ಈ ಡೈವರ್ಸ್ ಕೇಸ್ನಾಗ ಈಗ ಹಿರಿಯರು ಬರ್ತಾರೆ, ಯಾರು ಬರ್ತಾರೆ ಗೊತ್ತೇನ? ಈ ಕಡೆ ತಂದೆ ತಾಯಿ, ಆ ಕಡೆ ತಂದೆ ತಾಯಿ, ಇನ್ನೊಬ್ಬ ವಕೀಲ ಇನ್ನೊಬ್ಬ ಸಾಕ್ಷಿದಾರ. ಡೈವರ್ಸ್ ಗಿಂತ ಮುಂಚೆ ಮಾತುಕತೆಗೆ ಅವಾಗಿನ ಕಾಲದಾಗ ಒಂದೇನು ಸಮಸ್ಯೆ ಆಗೈತೆ ಅಂದ್ರ ತಂದೆ ತಾಯಿ ಮಾತಾಡೋದು ಕಡಿಮೆ, ಹಿರಿಯರು ಮಾತಾಡ್ತಿದ್ರು. ಹಿರಿಯರಿಗೆ ಬೆಲೆ ಇತ್ತು, ಹಿರಿಯರ ಗೌರವ ಇತ್ತು, ಅವ ಅಂಜಿ ಹೊಂದಾಡ್ಕೊಂಡು ಹೋಗ್ತಿದ್ರು. ಈಗ ಅದು ಹೋಗೈತಿ. ಮೊದಲೆಲ್ಲ ಹಿರಿತನ ಇಲ್ಲೇ ಅಲ್ರಿ, ಬಾಳ ಕಡೆ ಹಳ್ಳಿಯಾಗೆಲ್ಲ ಇನ್ನು ಹಿರಿತನ ಮಾಡ್ತಿದ್ರು. ಹೆಂಗಪ್ಪ ಅಂತಂದ್ರ ಪೊಲೀಸ್ ಸ್ಟೇಷನ್ ಹೋಗ್ಬಿಡ್ತಿರ್ಲಿಲ್ಲ. ಹೌದೌದು. ಅಲ್ಲೇ ಕೂತು ಪಂಚಾಯತಿ ಕಟ್ಟಿ ಕುಂದ್ರುದು, ಇಲ್ಲ ಅಲ್ಲೇ ಒಂದು ಇದಿರ್ತಿತ್ತು, ಅಲ್ಲೆಲ್ಲೇ ಒಂದು ಸಮಾಜದ ಒಂದು ಗುಡಿ ಇರ್ತಿತ್ತು, ಅಲ್ಲೆಲ್ಲೋ ಕುಂತು ಎಲ್ಲಾ ಬಗೆಹರಿಸಿ ಕಡೆಗಿಲ್ಲಪ್ಪ ಅಂದ್ರೆ ಏನ್ ಹಿರಿಯ ಇರ್ತಾರಲ್ಲ ಅವ್ರ ಮನ್ಯಾಗಾರ ಕೂತು ಬಗೆಹರಿಸಿದ್ರು. ಈಗ ಹೋದು ಕಡಿಮೆ ಆಗ್ಯಾವ, ಹೋಗ್ಯಾವ ಅನ್ನಕೇನ್ ಇನ್ನೂ ಒಂದ್ ಸ್ವಲ್ಪ ಅದಾವ ಹಳ್ಳ್ಯಾಗ, ಸಣ್ಣ ಹಳ್ಳ್ಯಾಗೆಲ್ಲ ಅದಾವ. ಅದೇ ಮನುಷ್ಯರು ಎಲ್ಲಿ ಅದಾರ ಅಲ್ಲಿ ಅದಾವ. ಈ ಮನುಷ್ಯ ರೂಪದ ಮೃಗಗಳು ಎಲ್ಲಿದಾವ ಅಲ್ಲಿ ಹೋಗ್ಯದೆಲ್ಲ. ಆಮ್ಯಾಗ ಕರ್ನಾಟಕ ಡಿವೋರ್ಸ್ ತಗೊಳಕ ಭಾರತ ರಾಜ್ಯದಾಗ 2ನೇ ರ್ಯಾಂಕ್ ಅದ. ನಮ್ಮ ಕರ್ನಾಟಕ 2nd ರ್ಯಾಂಕ್ ಅದ. ಅಂದ್ರೆ 8 ಮಂದಿ ಡಿವೋರ್ಸ್ ತಗೋತಿರ್ಬೇಕು ನಮ್ಮವ್ರು. ಅಂದ್ರೆ ನೀನ್ ವಿಚಾರ ಮಾಡಿ ಬೆಂಗಳೂರು ಹೈಯೆಸ್ಟ್ ಹಂಗಾರ? ಬೆಂಗಳೂರೇ ಹೈಯೆಸ್ಟ್. ಪಾಪ್ಯುಲೇಷನ್ ಇರೋದೇ ಹೈಯೆಸ್ಟ್ ಇಲ್ಲೇ. ಇದನ್ ಬಿಟ್ರೆ ಬೇರೆ ಪಾಪ್ಯುಲೇಷನ್ ಎಲ್ಲ ಐತಣ, ಎಲ್ಲ ಇರೋದು ಕರ್ನಾಟಕದಾಗ ಐತಿ. ಡೈವರ್ಸ್ ಕೇಸ್ ಬಿಟ್ರ ಮದುವೆ ಮಾಡಿದ ಖರ್ಚು, ಹೊಂದಾಣಿಕೆ ತಂದೆ ತಾಯಿನೂ. ಆಮ್ಯಾಗ ನನಗೆ ಇನ್ನೊಂದು ವಿಚಿತ್ರ ಏನ್ ಅನ್ಸದಂದ್ರ, ಈಗ ಅರೇಂಜ್ ಮ್ಯಾರೇಜ್ ಆದ್ರೆ ಡಿವೋರ್ಸ್ ಆಗ್ಬೋದು. ಯಾಕಂತಂದ್ರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅವ್ರದ್ದು ಹಿಂದಿನ ಲೈಫ್ ಒಳಗ ಒಬ್ರ ಜೀವನ ಸಾಥಿ ಯಾರೋ ಒಬ್ಬ ಬಂದು ಹೋಗಿರ್ತಾನಲ್ಲ, ಹೊರಗೆ ಬಂದು ಹೋಗಿರ್ತಾನ, ಅದು ಸ್ವಲ್ಪ ಅವ್ರಿಗೆ ಕಾಡ್ತಿರ್ತೈತಿ. ಹಂಗಾಗಿ ವೈಮನಸ್ಸುಗಳು ಆಗ್ಬಹುದು, ಏನೋ ಆಗ್ಬೋದು. ಬಟ್ ಇದು ಲವ್ ಮಾಡೇ ಡಿವೋರ್ಸ್ ಆಗ್ತಾರಲ್ಲ, ಇವ್ರದ್ದು ಎಂತ ಕರ್ಮ ಇರ್ಬೇಕು ಅದಂತೀನಿ. ಅಷ್ಟು ತಿಳುವಳಿಕೆಲ್ದ ಹೋಗಿರ್ತಾರ ಅಂತ. ಲವ್ ಮಾಡಿ. ಇನ್ನೊಂದು ವಿಷಯ ಗೊತ್ತೇನ, ಡೈವರ್ಸ್ ಆಗಿ ಕೇಸ್ನಾಗ ಕೆಲವು ಹೆಂಗಿರ್ತಾವ, ಲಿವಿಂಗ್ ಟುಗೆದರ್ ಡೈವರ್ಸ್ ಆಗ್ತಾರ. ಮೊದ್ಲ ಜೋಡಿ ಇದ್ದು ಮದುವೆ ಎಲ್ಲ ಕೂಡಿ ಬೆಳೆದು ಆಡಿ ಎಲ್ಲ ಮೊದಲ ಪ್ರೀತಿ ಲವ್ಲಿ ತಿನ್ಸೋದು ಉಣ್ಸೋದು ಎಲ್ಲಾ ಮಾಡಿರ್ತಾರ. ಮದುವೆ ಆಗತಕ್ಕನು ಚಂದ ಇರ್ತದ, ಮದುವೆ ಆಗುವಾಗ ಚಂದ ಹಾಕೋತಾರ. ಮದುವೆ ಆಗಿಂದ ಅದೇ ಆಯ್ತಲ್ರಿ, ಮದುವೆ ಅನ್ನೋದು ಅಷ್ಟು ಸುಲಭದ ವಿಚಾರ ಅಲ್ಲ. ನಮಗೂ ಇನ್ನೂ ಅಷ್ಟು ಗೊತ್ತಿಲ್ಲ, ಬಟ್ ಹಿರಿಯರು ಹೇಳಿದಟ್ಟೆ ಹೇಳಕತ್ತೀನಿ ನಾ. ಏನಂದ್ರ ಎಷ್ಟೋ ದೇವ್ರ ಆಶೀರ್ವಾದದೇನು ಒಂದು ಕಲ್ಯಾಣ ಆತ. ಆ ಕಲ್ಯಾಣ ಆಗಿದ್ದನ್ನ ಕಾಪಾಡ್ಕೊಂಡು ಹೋಗುದು ನಮ್ ಕೈಗಿರ್ಬೇಕಟ್ಟೆ. ದೊಡ್ಡ ವಿಚಾರನೇ ಅಲ್ಲ ಅದು, ಒಡದ್ ಹೋಗ್ಬೇಕು. ಅದೇ ಸಿಟಿಗೆ ಹೊಯ್ಕೋತ ಕಡೆ ಅಂತಂದ್ರ ಅಲ್ಲ, ನಮ್ಗೆ ಬೇಕು. ಈನು ನನ್ನ ಹೌದಪ್ಪ, ಈಗ ಬಂದ್ ಕಿಶಿಂದ ಇವತ್ತು ರಾತ್ರಿ ಮುಗಿತು, 2 ದಿನ ಮುಗಿತು, ನಡಿ ಹೋಗನಕ್ ಬರಂಗಿಲ್ಲ. ಮದುವೆ ಅಂದ್ರ ಲೈಫ್ ಲಾಂಗ್, ಜೀವನ ಪೂರ್ತಿ. ಆಕಿಗೆ ಏನಾದ್ರು ನೀನು, ನಿನಗೇನಾದ್ರ ಅವರು. ಹೆಂಗ ಅರೇಂಜ್ ಮ್ಯಾರೇಜ್ ಹೆಂಗ್ ಸ್ಟೈಲ್ ಐತಿ, ಮೊದಲ್ ಮದುವೆ ಆಗೋದು, ಆಮ್ಯಾಗ ಇಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ಲವ್ ಮಾಡೋದು, ಲಾಸ್ಟಿಗೆ ಲವ್. ಇದು ಅರೇಂಜ್ ಮ್ಯಾರೇಜ್ ಲಾಸ್ಟ್ ಲವ್, ಮೊದಲ್ ಫಸ್ಟ್ ಮದ್ವಿ. ಈ ಉಲ್ಟಾ ಆಮ್ಯಾಗ ಇಬ್ರು ಹೊಂದಾಣಿಕೆ ಆಗ್ಬೇಕಲ್ಲ, ಸ್ವಲ್ಪ ದಿನ ಹೊಂದಾಣಿಕೆ ಆಗ್ತಾರ, ಆಮೇಲೆ ಹೊಂದಾಣಿಕೆ ಆಗಿಂದ ಇಬ್ಬರದು ಲವ್ ಆಗ್ಬಿಡುತ್ತೆ. ಈಗ ಹೆಂಗೈತೆ, ಈಗ ಲವ್ ಮಾಡು, ಆಮೇಲೆ ಹೊಂದಾಣಿಕೆ ನೋಡು, ಆಮೇಲೆ ಇನ್ನೊಂದೇನು ಬಿಟ್ಬಿಡು, ಮದುವೆ ಆಗ, ಇನ್ನೊಂದ್ ಮದುವೆ, 2ನೇ ಮದುವೆ. ಆಮೇಲೆ ಇನ್ನೊಂದು ದೋಸ್ತ ಅಬ್ಸರ್ವ್ ಮಾಡು, ಈ ಕಾಲೇಜ್ ಡೇಸ್ನಾಗ ಈ ಕೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಹುಡುಗ ಹುಡುಗಿ ಜೊತೆಗೆ ಇರ್ಲೇಬೇಕು, ಕಲಿಬೇಕು. ಈ ಟೈಮ್ನಾಗ ಏನ್ ಮಾಡ್ತಾರ, ಒಬ್ರಿಗೊಬ್ರು ಇಷ್ಟಪಟ್ಟು ಬಿಡ್ತಾರ. ಇವು ಮುಂದೆ ಹೆಂಗ್ ಸಮಸ್ಯೆ ಆಗೋಗ್ತೇನ, ವಯಸ್ಸಿಗೆ ಸಹಜ. ಆ ವಯಸ್ಸಿನಾಗ ಕಾಲೇಜ್ ಲೈಫ್ನಾಗ ಎಲ್ಲಾರ್ಗು ಎಂತವನೇ ಅದ. ನಾನ್ ನೋಡಿರೋ ಮಟ್ಟಿಗೆ ನನ್ನ ಕಾಲೇಜ್ ಲೈಫ್ನಾಗ ಕುಂಟ, ನಮ್ ಗೆಳೆಯ ಕುಂಟಿದ್ದಾವ, ಕುಂಟಿದ್ರು ಲವ್ ಮಾಡಿ ತಾವು ಸಹಜ. ಅಟ್ರಾಕ್ಷನ್ ಇಂದ ಆಗಿದ್ದು ಏನಾಗತ್ತೆ ಅಂತಂದ್ರ,
ನಾಳೆ ಆ ವಿಷಯ ಮುಂದೆ ಇನ್ನೊಬ್ಬನ ಮದುವೆ ಆಗಿನ ಗೊತ್ತಾದ್ರೆ ಡೈವರ್ಸಿ ಕಾರಣಕ್ಕೆ ಹೋಗು ಅಂತ. ಡಿವೋರ್ಸಿಗೆ ಕಾರಣಕ್ಕ ಅಂತವ್ ರೇರ್ ಅಣ್ಣ. ಆ ತರ ಲವ್ ಬರೀ ಗೊತ್ತಾಗಿ ಡಿವೋರ್ಸ್ ಆಗಿದ್ದು ರೇರ್. ಆದ್ರೇನು ಹೊಳ್ಳಿ ತಿರ್ಗ ಅವನ ಜೊತೆಗೆ ಬೆರೆತು ಅಡ್ಡಾಡೋದು ಮಾಡಿದಾಗ ಹೋಯ್ತು ಕನ್ಫರ್ಮ್ ಅವಾಗ ಆಗ್ಬಿಡ್ತಾವ. ಯಾಕಂತಂದ್ರೆ ಅವರು ಎಂತವನೇ ಗಂಡ ಅದಾನಪ್ಪ ಅಂತಂದ್ರು ತಮ್ಮ ಹೆಂಡತಿ ಮತ್ತೊಬ್ರ ಜೊತೆ ಸಲಿಗೆಂದಿರು ಸಹಿಸಲ್ಲ. ಅದ್ ಹಾಗಾಗಿ ನೀವು ನೋಡಾಕ ಸರಿ ಅನ್ಸಂಗಿಲ್ಲ ಅವ್ರಿಗೆ. ನೋಡೋದು ಸರಿ ಮತ್ತೆ ಯಾಕಂದ್ರೆ ಒಂದು ನೋವು ಅನ್ನೋದು ಆಗತ್ತಲ್ಲ ಮನುಷ್ಯನಿಗೆ. ಈಗ ಬರೇ ಮದುವೆ ಆಗಿದ್ ಬಿಡ್ರಿ, ಬರೀ ಪ್ರೇಯಸಿನೇ ಮತ್ತೊಬ್ಬನ ಜೊತೆ ಮಾತಾಡಿದ್ರೆ ಆಗಿ ಬರಂಗಿಲ್ಲ. ಅಂತ ಟೈಮ್ನಾಗ ಇನ್ನು ಹೆಂಡತಿ ಕಟ್ಕೊಂಡಕ್ಕಿನೇ ಮತ್ತೊಬ್ರು ಹಿಂಗ್ ಮಾಡಿದ್ರೆ ಆಗಿ ಬರಂಗಿಲ್ಲ. ಇದು ಬರೀ ಹೆಂಡತಿ ವಿಷಯ ಅಷ್ಟೇ ಅಲ್ರಿ, ಗಣಮಗನು ಮತ್ತಬೇಕಿ ಜೊತೆ ಮಾತಾಡೋದು ಅಕ್ಕಿ ಜೊತೆ ಸುತ್ತಾಡೋದು ನೋಡ್ರಿ ಹೆಣ್ಮಗಳಿಗೆ ಆಗಿ ಬರಂಗಿಲ್ಲ. ಯಾಕಂದ್ರೆ ನಮಗಿನ ಇಂಥ ವಿಷಯದಾಗ ಅವ್ರಿಗೆ ಸ್ವಲ್ಪ ಜಲಸ್ ಜಾಸ್ತಿ, ಬಹಳ ಏನಂತಾರ ಜಲಸೆ. ಅದು ಅಂದ್ರೆ ಉರಿ, ಜಲಸ ಉರಿ. ಹೌದು, ಉರಿ ಕರೆಕ್ಟ್. ಬಟ್ ಅದಕ್ಕೆ ಇಂಗ್ಲಿಷ್ನಾಗ ಒಂದು ವರ್ಡ್ ಏನಂತಾರ, ಪೊಸೆಸಿವ್. ಅವ್ರು ಒಂದ್ ಸ್ವಲ್ಪ ಪೊಸೆಸಿವ್ ಭಾಳ ಇಂಥ ವಿಷಯದಾಗ. ಯಾಕಂದ್ರೆ ಅವರು ಅದೇ ಅಂದ್ರೆ ನನ್ನಲ್ಲಿ ಏನ್ ಕಡಿಮೆ ಇದೆ ಹಿಂಗ ಅವ್ರು ನಾ ಏನ್ ಕಡಿಮೆ ಮಾಡೀನಿ ಅವನಿಗೆ, ಹಿಂಗೆಲ್ಲ ಅವು ಹಾಕವ ಗಂಡ್ಮಕ್ಳು. ನಾವೇನ್ ಕಡಿಮೆ ಮಾಡಿ ಆಕಿಗೆ ಆಕೆನೋ ಅದೇ ಇವು ಆಗಕ್ಕೆ ಕಾರಣ ಏನಂತಂದ್ರೆ ಮನಸ್ಸುಗಳು ಒಂದಾಗಿರಂಗಿಲ್ಲ. ಮೇನ್ ಮನಸ್ಸುಗಳು ಒಂದಾದವಪ್ಪ ಅಂತಂದ್ರ ಎಲ್ಲವೂ ಹಾಕವ. ನಂಬಕ್ ಒಬ್ರನ್ನೊಬ್ರು. ನಂಬಿಕೆನೇ ಪ್ರೇಮ, ಪ್ರೀತಿ ಇನ್ನೊಂದ್ ಹೆಸರ ನಂಬಿಕೆ. ಆಮೇಲೆ ಈಗ ನಾನ್ ಹೆಚ್ಚು ಬರಬಾರ್ದು. ಅಹಂ ಅನ್ನೋದು ಪ್ರೀತಿ ಒಳಗೆ ಬರಬಾರ್ದು. ಗೆದ್ದು ಸೋತು ತಗೊಳಂತ ಜೀವನ ಇದು. ಏನನ್ರಿ ಪ್ರೀತಿನ ಚಂದಾಗ ವರ್ಣನೆ ಮಾಡೋ ಮನುಷ್ಯ ಅಂತಂದ್ರೆ ಉಪೇಂದ್ರ ನೋಡೋಣ. ಹೆಂಗೆ ಅದು ಏನ್ ಪಿಕ್ಚರ್? ಅವ ಒಟ್ಟು ಏನೇ ಇರ್ಲಿ ಅವ ಕರೆ ಹೇಳ್ತಾನ, ಕರೆನೇ ಹೇಳ್ಯಾನ ಅವ. ನೀ ಅಲ್ಲಿ ಕುಂದ್ರು ನಾ ಇಲ್ಲಿ ಕುಂದಿರ್ತೀನಿ, ನಾವು ಪ್ರೀತಿ ಮಾಡೋನು, ಕಚಡ ಲವ್ ಇದು ಮಾಡೋದು ಬೇಡ, ಫಾರೆನ್ ಲವ್ ಮಾಡೋದು ಬೇಡ ಅಂತ ಹೇಳನವ. ಯಾಕಂದ್ರೆ ಮೌನವೇನೆ ಹಾಡದು, ಮೌನವೇನೆ ಧ್ಯಾನವೇನೆ ಪ್ರೇಮ, ಧ್ಯಾನನೇ ಪ್ರೇಮ. ಅವನ ಪ್ರಕಾರ ಅದು ಅದೇ ಇದ್ನಲ್ಲ ಹಂಗ ಚಂದ. ಅವ್ರಿಗೂ ಇರ್ಬೇಕು ನಮಗೂ ಇರ್ಬೇಕು. ಅದು ನಾ ಒಬ್ಬನೇ ಮಾಡ್ತೀನಿ, ನಾನು ಧ್ಯಾನ ಮಾಡ್ಕೋತ ಕುಂದ್ರಲೇ ಮಗ, ನಾ ಇನ್ನೊಬ್ಬನ ತಗೋತೀನಿ, ನಾ ಇನ್ನೊಬ್ಬಕ್ಕೆ ತಗೋತೀನಿ ಅಂದ್ರೆ ಅದು ಪ್ರೇಮ ಅಲ್ಲ. ಅದಕ್ಕೆ ಇದು ಡಿವೋರ್ಸಿಗೆ ಒಂದು ಸ್ವಲ್ಪ ಆದ್ರೂ ಏನಪ್ಪಾ ಅಂದ್ರೆ ಆಜು ಬಾಜು ನಿಮ್ಮಲ್ಲೇ ಸುತ್ತಮುತ್ತ ಯಾರ ಅಂತ ಡಿವೋರ್ಸ್ ಅನ್ನಕೊಳತ್ ಮನಸ್ಸಿನಾಗ ಮೂಡಾಕತ್ತಾಗ ಅವ್ರಿಗೆ ಸ್ವಲ್ಪ ನೀವು ತಿಳಿಸಿ ಹೋದ್ ಬರ್ರಿ. ಇವೆಲ್ಲ ಹೊಂದಾಣಿಕೆ ಮಾಡುದು ಬರ್ರಿ. ಈಗ ಒಮ್ಮೆ ಡಿವೋರ್ಸ್ ಆಯ್ತಪ್ಪ, ಮತ್ತೊಂದು ಕನ್ಯೆ ನೋಡ್ಬೇಕು, ಮತ್ ಮದುವೆ ಆಗ್ಬೇಕು, ಮತ್ ಖರ್ಚು ಮಾಡ್ಬೇಕು, ಅಷ್ಟಾಗಿಂದ ನಿನಗೆ ಏನ್ ಗ್ಯಾರಂಟಿ ಅದ ಚಲೋನೇ ಸಿಗುತ್ತಾಳ ಅಂತೇಳಿ. ಆಮೇಲೆ ಡಿವೋರ್ಸ್ ಆದಕ್ಕಿಗೆ ಸಿಗವ ಅಥವಾ ಸಿಗೋಳು ಅವು ಎಲ್ಲ ವಿಚಾರ ಮಾಡಿ ತೊಂತಾರ. ಅವು ಸೆಕೆಂಡ್ ಸಿಗ್ಬೇಕಲ್ಲ, ಎಲ್ಲ ಅದೃಷ್ಟದಾಗ ಸಿಗ್ತಾರಲ್ಲ. ಸಿಕ್ಕರು ಅದೇ ಏನ್ ಗ್ಯಾರಂಟಿ ಐತಿ? ಗ್ಯಾರಂಟಿ ಇದೇನ ಹೌದಪ್ಪ ಇಬ್ರು ಮುಂದ್ ಸುದ್ದಿ ಹೋಗ್ತಿ ಅಂತ ಇದ್ರಾಗೆ ಸುದ್ದಿ ಹೋಗಿಲ್ಲ, ಅದಾಗ ಏನ್ ಹೋತಿ? ಅವು ಆಗ ಅಕ್ಕ ಅನ್ನೋದು ಆಗ್ಯಾವ. ಭಾಳ ಮಂದಿ ಚಲೋ ಆಗ್ಯಾವ, ಸೆಕೆಂಡ್ ಆಗಿಂದೇ ಚಲೋ ಆಗ್ಯಾರ. ಎಲ್ಲವೂ ಹಂಗೆ ಆಗ್ತಾವ ಅಂತ ತಕ್ಷಣ ಗ್ಯಾರಂಟಿ ಇರಂಗಿಲ್ಲ. ಯಾಕಂದ್ರೆ ನಾನು ನೋಡ್ರ ಮಟ್ಟಿಗೆ ಕೆಲವೊಂದಿಷ್ಟು ಇದೆ ನಮ್ಮ ಫಿಲ್ಮ್ ಕನ್ನಡ ಇಂಡಸ್ಟ್ರಿ ಒಳಗೆ ಇಲ್ಲಿಬ್ರು 2-3 ಸಲ ಡಿವೋರ್ಸ್ ತಗೊಂಡಾರ. ಹೌದೌದು, 2-3 ಸಲ ಡಿವೋರ್ಸ್ ಅಂತಂದ್ರೆ 3 ಮದುವೆಗಳಾಗ್ಯಾವ ಅಂತ ಅರ್ಥವ್ರು. ಮದುವೆ ಅಂತಂದ್ರೆ ಏನೋ ಈ ಸಜ್ಜಿಗೆ ಆಗ್ಬಿಟ್ಟದ ಅಂತಾರ ಏನೋ. ಹಂಗ ಇವೆಲ್ಲ ಸ್ವಲ್ಪ ನೋಡ್ರಿ ಗೆಳೆಯರ, ನಮಗೂ ಅನ್ಸಿತ್ತು, ಅದನ್ನ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ವಿ. ನಾವಿಬ್ಬರೇ ಮಾತಾಡ್ಕೊಳಕ್ಕೆ ನಿಮ್ಮನ್ನು ಕರ್ಕೊಂಡು ಮಾತಾಡೋಣ ಅನ್ನುವಂಥ ಉದ್ದೇಶ ನಾವು ಸುಮ್ಮನೆ ವಿಡಿಯೋ ಮಾಡ್ತಿರ್ತೀವಿ. ಸ್ವಲ್ಪ ಇಷ್ಟ ಆದ್ರೆ ಸ್ವಲ್ಪ 4 ಮಂದಿಗೆ ಶೇರ್ ಮಾಡ್ರಿ, ಸ್ವಲ್ಪ ಸಬ್ಸ್ಕ್ರೈಬ್ ಲೈಕ್ ಮಾಡ್ರಿ. ಯಾಕಂದ್ರೆ ಸ್ವಲ್ಪ ಏನೋ ನನಗೂ ಹುಡುಕ್ ಬರ್ತದ, ಇನ್ನೊಂದಿಷ್ಟು ಮಾಡ್ಬೇಕು ಅನ್ಸುತ್ತಾ ಮಾಡ್ರಿ. ಮತ್ತೆ ಹೊತ್ತು ಆಯ್ತು, ನಾವು ಹೋಗ್ತೀವಿ. ಸರಿ, ಬಾಯ್ ಫ್ರೆಂಡ್ಸ್.